ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತೊಂದು ಸಿಂಪಲ್ಲಾಗಿ ತುಂಬ ಬೇಗನೆ ಹಾಕುವಂಥ ಡಿಸೈನು ಬಟ್ ಗ್ರ್ಯಾಂಡಾಗಿ ಲುಕ್ ಕೊಡುವಂಥದ್ದು ಒಂದು ಸಾರಿ ಕುಚ್ಚು ಹಾಕೋದು ತೋರಿಸ್ಕೊಡ್ತಿದ್ದೀನಿ. ಫಸ್ಟ್ ಇಲ್ಲಿ 6 ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಸೀರೆಗೆ ಈ ರೀತಿ ಲಾಕ್ ಮಾಡೋಣ. ಲಾಕ್ ಮಾಡಿ ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡೋಣ. ಟೋಟಲ್ ಇಲ್ಲಿ ಫಸ್ಟು 2 ಟೈಮ್ಸು ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ನಿಡಲ್ ಮೇಲಿನ ದಾರನ ಸ್ವಲ್ಪ ಮೇಲೆ ಎತ್ತಿ ನಾನಿಲ್ಲೊಂದು ಮೀಡಿಯಮ್ ಸೈಜ್ದು ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಆ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನ ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡೋಣ. ಸೇಮ್ ಮೀಡಿಯಮ್ ಸೈಜ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನು ಎಲ್ಲಿಗೆ ಬರುತ್ತೆ ಸ್ಟ್ರೇಟಾಗಿ ಸೀರೆಗೆ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ. ನೆಕ್ಸ್ಟ್ ಈಗ 4 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ಕುಚ್ಚು ಬರುತ್ತೆ. ಸೊ 4 ಚೈನ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡೋಣ. ಅಥವಾ ಇದಕ್ಕೆ ಸಿಂಗಲ್ ಕ್ರೋಶೆ ಅಂತಲೂ ಕರೀತಾರೆ. ಲಾಕ್ ಮಾಡಿ ಮತ್ತೆ ದಾರನ ಮೇಲೆತ್ತಿ ಮತ್ತೆ ಈ ರೀತಿ ಮೀಡಿಯಮ್ ಸೈಜ್ದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ. ನಾನಿಲ್ಲಿ 2 ಬೀಡ್ ಯೂಸ್ ಮಾಡಿ ನೆಕ್ಸ್ಟು ಕುಚ್ಚು ಅಥವಾ ಡಿಸೈನ್ ಹಾಕ್ತಾಯಿದ್ದೀನಿ. ಸೊ ನೀವು ಅಲ್ಲಿ ಎಷ್ಟು ಬೇಕೋ ಅಷ್ಟು ಬೀಡು ಆ್ಯಡ್ ಮಾಡ್ಕೋಬೋದು. 3 ಬೇಕಂದರೆ 3, 4 ಬೇಕಂದರೆ 4 ಬೀಡು ಈ ರೀತಿ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಲಾಕ್ ಮಾಡಬೇಕು. ಅದು ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸೊ ಈಗ 2 ಬೀಡ್ ಹಾಕಿ ಒಂದು ಕುಚ್ಚಿಗೆ ಜಾಗ ಬಿಟ್ಟು ಮತ್ತೆ 2 ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಅದಾದಮೇಲೆ ಜಸ್ಟ್ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡೋಣ. ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಈಗ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೋತ ಹೋಗೋಣ ಅಥವಾ ಕಂಟಿನ್ಯೂ ಲಾಕ್ಸ್ ಮಾಡ್ಕೋತ ಹೋಗೋಣ. 2 ಒಂದೇ. ಸಿಂಗಲ್ ಕ್ರೋಶೆ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. ಸೊ ಇಲ್ಲಿ ಟೋಟಲಾಗಿ 6 ಸಿಂಗಲ್ ಕ್ರೋಶೆ ಮಾಡ್ತಿದ್ದೀನಿ ನಾನು. ಆ ಮಾಡಿದ್ದ ಸಿಂಗಲ್ ಕ್ರೋಶದ ಪಕ್ಕದಲ್ಲೇ, ತುಂಬ ದೂರ ಮಾಡಬಾರ್ದು, ಅಲ್ಲೇ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದು ಮಾಡಬೇಕು. ಸೊ ಇಲ್ಲಿ 6 ಸಿಂಗಲ್ ಕ್ರೋಶೆಗಳನ್ನ ಮಾಡ್ತಿದ್ದೀನಿ. ಸೊ ಇದು 6th ಒಂದು ಸಿಂಗಲ್ ಕ್ರೋಶೆ. 6 ಸಿಂಗಲ್ ಕ್ರೋಶೆ ಮಾಡಿದ ಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಳ್ಳೋಣ. ಫಸ್ಟ್ 3 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಸೊ ಅದಕ್ಕೆ ಸೆಕೆಂಡು 3 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ನೋಡಿಕೊಂಡು ಲಾಕ್ ಮಾಡೋಣ. ಲಾಕ್ ಮಾಡಿ ನೆಕ್ಸ್ಟ್ ಮತ್ತೆ ಬೀಡ್ಸ್ ಆ್ಯಡ್ ಮಾಡೋದು, ಕುಚ್ಚಿಗೆ ಸ್ಪೇಸ್ ಬಿಡೋದು, ಮತ್ತು ನೆಕ್ಸ್ಟ್ ಈ ಡಿಸೈನ್ ಒಂದು ಮಾಡೋದು. ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಕಂಟಿನ್ಯೂ. ಸೊ ಈಗ ಇಷ್ಟ ಆದಮೇಲೆ ನೆಕ್ಸ್ಟು ಬೀಡ್ಸ್ ಆ್ಯಡ್ ಮಾಡೋಣ. ನೀಡಲ್ ಮೇಲೆ ದಾರ ಸ್ವಲ್ಪ ಮೇಲೆ ಎತ್ತಿ ಒಂದು ಮೀಡಿಯಮ್ ಸೈಜ್ದು ಗೋಲ್ಡನ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಈ ರೀತಿ ಬೀಡ್ ಲಾಕ್ ಮಾಡಿದ್ಮೇಲೆ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ನೋಡಿಕೊಂಡು ಅಲ್ಲೂ ಕೂಡ ಒಂದು ಸರ್ತಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಮತ್ತು ಒಂದು ಬೀಡ್ ಆ್ಯಡ್ ಮಾಡಿ, ನಾನು 2 ಬೀಡ್ಸ್ ಆ್ಯಡ್ ಮಾಡಿದ್ದೀನಲ್ಲ, ಸೊ 2 ಬೀಡನ್ನ ಅದಕ್ಕೆ 2 ಬೀಡನ್ನ ಹಾಕ್ತಿದ್ದೀನಿ ನಾನು. ಎರಡನೇ ಬೀಡ್ ಹಾಕಿ ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಸ್ಟ್ರೇಟಾಗಿ ನೋಡಿ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ್ಮೇಲೆ ಮತ್ತೆ 4 ಚೈನ್ಸ್ ಹಾಕ್ಕೊಳ್ಳೋಣ. 4 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋಣ ಸೀರೆಗೆ. ಲಾಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಬೀಡ್ಸ್ ಆ್ಯಡ್ ಮಾಡೋಣ. ಸೊ ಇಲ್ಲಿ ಇದೇ ರೀತಿ ಡಿಸೈನ್ ಹಾಕೋದು ಪೂರ್ತಿ ಕಂಟಿನ್ಯೂ. ತುಂಬ ಜಲ್ದಿನೇ ಮುಗಿಯುತ್ತೆ ಇದು ಡಿಸೈನು. ಸ್ವಲ್ಪ ಗ್ಯಾಪ್ ಜಾಸ್ತಿ ಇದೆ, ತುಂಬ ಗ್ಯಾಪ್ ಇದೆ ಈ ಡಿಸೈನಲ್ಲಿ. ಸೊ ಹಾಗಾಗಿ ಜಲ್ದಿ ಮುಗಿಯುತ್ತೆ ಡಿಸೈನು. ಬಟ್ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಕುಚ್ಚು, ಯಾಕಂದರೆ ನಾವು ಜಾಸ್ತಿ ಬೀಡ್ಸ್ ಯೂಸ್ ಮಾಡ್ತಿದ್ದೀವಲ್ಲ. ಸೊ ಸಿಂಪಲ್ಲಾಗಿದ್ದರೂ ಆಮೇಲೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಗ್ಯಾಪ್ ಇದ್ರೂ ಕೂಡ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಸೊ ಇಲ್ಲಿ 2 ಟೈಮ್ಸ್ ಬೀಡ್ ಹಾಕಿ ಲಾಕ್ ಮಾಡ್ತಿದ್ದೀನಿ ಸೀರೆಗೆ. ಲಾಕ್ ಮಾಡಿ ಈಗ ಮತ್ತೆ ಈ ಡಿಸೈನ್ ಹಾಕ್ಕೊಳ್ಳೋಣ. ಸೊ ಫಸ್ಟು 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತು ನೆಕ್ಸ್ಟು ಕಂಟಿನ್ಯೂ 6 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಆ ಲಾಕ್ನು ಸೇರಿಸಿನೇ 6 ಸಿಂಗಲ್ ಕ್ರೋಶೆ, ಅಥವಾ ಲಾಕ್ ಬಿಟ್ಟು ಅಂದರೆ
5 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಥರ್ಡ್ ಒನ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಅದ್ರ ಪಕ್ಕಕ್ಕೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಸೊ ಹೀಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು. ನಾನು 6th ಒನ್ ಹಾಕ್ತಿದ್ದೀನಿ. ಇಲ್ಲಿ ಟೋಟಲಾಗಿ 6 ಸಿಂಗಲ್ ಕ್ರೋಶೆ ಹಾಕಬೇಕು. 6 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಸೊ ಪೂರ್ತಿ ಕಂಟಿನ್ಯೂ ಹೀಗೆ ಡಿಸೈನ್ ಹಾಕ್ಕೊಂಡು ಹೋಗಬೇಕು ಸೀರೆ ಪೂರ್ತಿ. ಸೊ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಕಾಣಿಸುತ್ತೆ ಪೂರ್ತಿ ಆದಮೇಲೆ. ಈ 6 ಸಿಂಗಲ್ ಕ್ರೋಶೆ ಹಾಕಿದಲ್ಲಿ ಒಂದು ಹ್ಯಾಂಗಿಂಗ್ ಬೀಡ್, ಈ ರೀತಿ ಹ್ಯಾಂಗಿಂಗ್ ಬೀಡು ಹಾಕಿ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಅದಕ್ಕೆ ನಾನಿಲ್ಲಿ ಸೂಜಿಗೆ ಇದೇ ಕುಚ್ಚಿಗೆ ಯೂಸ್ ಮಾಡಿದ್ದೀವಲ್ಲ ಡಿಸೈನ್ಗೆ, ಅದೇ ಥ್ರೆಡ್ನ 3 ಎಳೆ ಸೇರಿಸಿದ್ದೀನಿ, ಗಂಟು ಹಾಕ್ಕೊಂಡೆ. ಸೊ ಟೋಟಲ್ 6 ಎಳೆ ಆಗಿದೆ. 6 ಎಳೆ ಮಾಡಿಕೊಂಡು 3 ಸಿಂಗಲ್ ಕ್ರೋಶೆ ಅದ ನಡಕ್ಕೆ ಈ ಸೈಡ್ 3 ಆ ಸೈಡ್ 3 ಬಿಟ್ಟು ಈ ರೀತಿ ಕೆಳಗಿಂದ ಮೇಲೆ ದಾರ ತೊಗೊಂಡು ಬನ್ನಿ. ದಾರ ತಂದು ನೆಕ್ಸ್ಟ್ ಈಗ ಇದಕ್ಕೆ ಆ ಬೀಡ್ ಆ್ಯಡ್ ಮಾಡೋಣ. ಈ ಬೀಡನ್ನ ಈ ರೀತಿ ಸೂಜಿಲಿ ಹಾಕಿದ್ಮೇಲೆ ಮತ್ತೆ ನೆಕ್ಸ್ಟು ಹೀಗೆ ಮೇಲಿಂದ ಮತ್ತೆ ಎಲ್ಲಿ ನಾವು ಫಸ್ಟ್ ತೊಗೊಂಡಿರ್ತೀವಲ್ಲ ದಾರ ಅಲ್ಲೇ ಈ ರೀತಿ ಸೂಜಿ ಹಾಕಿ ಅದನ್ನ ಗಂಟು ಮಾಡಿ, ಅಥವಾ ಕೆಳಗಿಂದ ಮೇಲೆ ಹಾಕಿದ್ರೂ ನಡೆಯುತ್ತೆ. ನಾನು ನೆಕ್ಸ್ಟು ಆ ರೀತಿ ಹಾಕಿ ತೋರಿಸ್ತೀನಿ. ಸೊ ಒಟ್ಟು ಅದನ್ನ ಸೆಕ್ಯೂರ್ ಮಾಡಿ, ನಿಮಗೆ ಯಾವ ರೀತಿ ಕಂಫರ್ಟ್ ಆಗುತ್ತೆ ಆ ರೀತಿ ಅದನ್ನ ಹೀಗೆ ಕೂಡಬೇಕು ಅದು ಡಿಸೈನ್ಗೆ, ಹಾಗೆ ಮಾಡ್ಕೋಬೋದು. ಇದನ್ನ ನಾವು ಕಂಟಿನ್ಯೂ ಡಿಸೈನ್ ಹಾಕುವಾಗೆ ಹಾಕ್ಬೋದು, ಬಟ್ ಹಾಕಿದರೆ ಅದು ಈ ರೀತಿ ಸ್ಟ್ರೇಟಾಗಿ ಕೊಡೋದಿಲ್ಲ, ಕ್ರಾಸಾಗಿ ಕೊಡುತ್ತೆ ಡಿಸೈನು. ಅದಕ್ಕೋಸ್ಕರ ನಾನಿಲ್ಲಿ ಸಪ್ರೇಟಾಗಿ ಅದನ್ನ ಆ್ಯಡ್ ಮಾಡ್ತಿದ್ದೀನಿ ಈ ರೀತಿ ಸೂಜಿಗೆ. ಸೊ ಇದೇ ರೀತಿ 2 to 3 ಟೈಮ್ಸು ಅದನ್ನ ಸೆಕ್ಯೂರ್ ಮಾಡಬೇಕು. 3 ಟೈಮ್ಸ್ ಅಥವಾ 4 ಟೈಮ್ಸ್ ಮಾಡಿ. ನೀವು ದಾರ 6 ಎಳೆ ಈಗ ತೊಗೊಂಡಿದ್ರೆ 2 ಟೈಮ್ಸ್ ಮಾಡಿ. ನಾನಿಲ್ಲಿ 3 ಎಳೆ ತೊಗೊಂಡು ಅದನ್ನ 6 ಎಳೆ ಮಾಡ್ಕೊಂಡಿದ್ದೀನಲ್ಲ, ಸೊ ನಾನು 3 ಟೈಮ್ಸ್ ಮಾಡ್ಕೋತಿದ್ದೀನಿ. 3 ಟೈಮ್ಸ್ ಆದಮೇಲೆ ಈ ರೀತಿ ಬ್ಯಾಕ್ ಸೈಡ್ ಹೋಗಿ ಆ ದಾರನ ಗಂಟು ಹಾಕ್ಕೊಳ್ಳಿ. ಯೂಶ್ವಲಿ ಎಲ್ಲರೂ ನಾರ್ಮಲಾಗಿ ಹೇಗೆ ಹಾಕೋತಿರಲ್ಲ ಆ ರೀತಿ ಗಂಟು ಹಾಕ್ಕೊಂಡು ಅದು ಎಕ್ಸ್ಟ್ರಾ ದಾರನ ಕಟ್ ಮಾಡಿಬಿಡೋಣ. ಕಟ್ ಮಾಡಿ ನೆಕ್ಸ್ಟ್ ಇದನ್ನ ನಾವೇನು ಗಂಟು ಹಾಕ್ಕೊಂಡಿದ್ದು ಮತ್ತು ದಾರ ಇರುತ್ತಲ್ಲ ಅದನ್ನ ಗಮ್ ಹಚ್ಕೊಂಡು ಈ ರೀತಿ ಅಂಟಿಸ್ಕೋಬೇಕು ಬ್ಯಾಕ್ ಸೈಡು. ಸೊ ನೆಕ್ಸ್ಟ್ ಇನ್ನೊಂದಕ್ಕೆ ಹಾಕೋದು ತೋರಿಸ್ತೀನಿ ನೋಡಿ. ಟೋಟಲ್ 6 ಎಳೆ ದಾರ ಸೂಜಿಗೆ ಹಾಕ್ಕೊಂಡಿದ್ದೀನಿ. ಅದನ್ನ ಮತ್ತೊಮ್ಮೆ ಗಂಟು ಹಾಕ್ಕೊಳ್ಳಿ. ನೀವು 6 ಎಳೆ ತೊಗೊಂಡ್ರೆ ಅದು 12 ಎಳೆ ಆಗ್ತದೆ. ಸೊ 2 ಟೈಮ್ಸ್ ಅಷ್ಟೇ ನೀವು ಲಾಕ್ ಮಾಡಿ ಆವಾಗ. ಸೊ ಇಲ್ಲಿ 3 ಸಿಂಗಲ್ ಕ್ರೋಶೆ ಬಿಟ್ಟು ಅಲ್ಲಿ 3 ಸಿಂಗಲ್ ಕ್ರೋಶೆ ಆದಮೇಲೆ ಅಲ್ಲಿ ಸೂಜಿ ಹಾಕೋತಿದ್ದೀನಿ. ಈ ರೀತಿ ಕೆಳಗಿಂದ ಮೇಲೆ ಹಾಕ್ಕೊಳ್ಳಿ, ಅಂದರೆ ಗಂಟು ಬ್ಯಾಕ್ ಸೈಡ್ ಬರುತ್ತೆ. ಸೂಜಿ ಹಾಕ್ಕೊಂಡು ಈ ರೀತಿ ಬೀಡನ್ನ ಮತ್ತೆ ಇದರಲ್ಲಿ ಸೂಜಿಲಿ ಹಾಕೋಣ. ಹಾಕಿದ ಮೇಲೆ ನೆಕ್ಸ್ಟ್ ಈಗ ನಾನು ಕೆಳಗಿಂದ ಮೇಲೆ ಹಾಕ್ತಿದ್ದೀನಿ ಇದನ್ನ. ಆಗಲ್ಲೇ ಮೇಲಿಂದ ಕೆಳಗೆ ಹಾಕಿದ್ನಲ್ಲ ಡಿಸೈನು, ಸೊ ಇದನ್ನ ಕೆಳಗಿಂದ ಮೇಲೆ ಹಾಕ್ತಿದ್ದೀನಿ. ದಾರ ತಂದು ಆ ಹೋಲಲ್ಲಿ ಹ್ಯಾಂಗಿಂಗ್ ಬೀಡ್ ಹೋಲಲ್ಲಿ ಹಾಕಿ ಈ ಡಿಸೈನ್ಗೆ ಅದನ್ನ ಟೈಟ್ ಮಾಡ್ಕೋಬೇಕು, ಲಾಕ್ ಮಾಡ್ಕೋಬೇಕು ಅಥವಾ ಸೆಕ್ಯೂರ್ ಮಾಡ್ಕೋಬೇಕು. ಸೊ ಟೋಟಲಲ್ಲಿ 3 ಟೈಮ್ಸ್ ಹಾಕ್ತಿದ್ದೀನಿ ನಾನು. 3 ಟೈಮ್ಸ್ ಹಾಕಿ ನೆಕ್ಸ್ಟು ಬ್ಯಾಕ್ ಸೈಡ್ ಅದನ್ನ ಗಂಟು ಹಾಕಬೇಕು. ಸೊ ಇದು ಹ್ಯಾಂಗಿಂಗ್ ಬೀಡ್ ನಿಮ್ಮ ಹತ್ರ ಈ ರೀತಿ ಇಲ್ಲಾಂದರೆ ಬೇರೆ ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವ ರೀತಿ ಇರುತ್ತೆ ಆ ರೀತಿ ಹಾಕ್ಕೊಳ್ಳಿ. ಅದು ಕರೆಕ್ಟಾಗಿ ಕೊಡುತ್ತೆ ಅಂದರೆ ನೀವು ಆ ಸಿಂಗಲ್ ಕ್ರೋಶೆ ಹಾಕೋವಾಗೇ ಹಾಕ್ಬೋದು. 3 ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ ಆ ಬೀಡ್ ಆ್ಯಡ್ ಮಾಡಿ ನೆಕ್ಸ್ಟ್ ಇನ್ನೂ 3 ಸಿಂಗಲ್ ಕ್ರೋಶೆ ಹಾಕ್ಕೋಬೋದು. ಇದು ಆ ರೀತಿ ಕರೆಕ್ಟಾಗಿ ಕೊಡೋದಿಲ್ಲ ಅಂಥೇಳಿ ನಾನು ಈಗ ಎಕ್ಸ್ಟ್ರಾ ಸ್ಟೆಪ್ ಹಾಕೋತಿರೋದು ಈ ರೀತಿ. ಸೊ ಹಾಕಿದ ಮೇಲೆ 2 ಟೈಮ್ಸ್ ಇಲ್ಲಿ ಬ್ಯಾಕ್ ಸೈಡ್ ಗಂಟು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಕ್ಸ್ಟ್ರಾ ದಾರನ ಕಟ್ ಮಾಡೋಣ. ಕಟ್ ಮಾಡಿ ಅದನ್ನ ಗಮ್ ಹಾಕಿ ಬ್ಯಾಕ್ ಸೈಡ್ ಈ ರೀತಿ ಅಂಟಿಸ್ಕೋಬೇಕು. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ಈಗ ಇದಕ್ಕೆ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಕುಚ್ಚು ಕಟ್ಟಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ಈ ರೀತಿ ಕಾಣಿಸುತ್ತೆ ಡಿಸೈನ್ ಕುಚ್ಚು ಕಟ್ಟಿದ ಮೇಲೆ. ತುಂಬ ಗ್ರ್ಯಾಂಡ್ ಅನಿಸಲ್ಲ, ಸ್ವಲ್ಪ ಲಿಟಲ್ ಬಿಟ್ ಗ್ರ್ಯಾಂಡ್ ಅನಿಸುತ್ತೆ. ಹ್ಯಾಂಗಿಂಗ್ ಬೀಡ್ ಹಾಕಿದ್ದಕ್ಕೇ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರೋದು. ನಾರ್ಮಲಿ ಬರೀ ಬೀಡ್ಸ್ ಹಾಕಿದರೆ ಅಷ್ಟೊಂದು ಲುಕ್ ಅನಿಸೋದಿಲ್ಲ. ಸೊ ಒಂದು ಯಾವುದಾದ್ರೂ ಹ್ಯಾಂಗಿಂಗ್ ಬೀಡ್ ಯೂಸ್ ಮಾಡಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಯಾರೆಲ್ಲ ಈ ವಿಡಿಯೋನ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.